ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಾವು ಬುಲೆಟಿನ್ ನಲ್ಲಿ ಕೊಡ್ತಾ ಇದ್ವಿ. ಯಾವ ರೀತಿಯಾಗಿ ಸಿಲಿಂಡರ್ ಸ್ಫೋಟದ ಕಾರಣಕ್ಕೋಸ್ಕರ ಇಬ್ಬರು ಗಾಯಗೊಂಡಿದ್ರು ಅಂತ. ಬೆಂಗಳೂರಿನ ಅಪಾರ್ಟ್ಮೆಂಟ್ ನಲ್ಲಿ ಭಯಾನಕ ಸ್ಫೋಟ ಸಂಭವಿಸಿದೆ. ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಾವು ಕೊಡ್ತಾ ಹೋಗೋದಾದ್ರೆ, ಸ್ಫೋಟದ ತೀವ್ರತೆಗೆ ಇಡೀ ಮನೆ ಸಂಪೂರ್ಣವಾಗಿ ಜಖಮಾಗಿದೆ. ಪುಲಕೇಶಿ ನಗರದಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಇದು. ಮನೆಯಲ್ಲಿದ್ದಂತಹ ಮೂವರಿಗೆ ಗಂಭೀರ ಗಾಯ ಆಗಿದೆ. ಒಬ್ಬರಿಗಂತೂ 90% ಸುಟ್ಟ ಗಾಯಗಳಿಂದ ಅವರು ಬಳಲ್ತಾ ಇದ್ದಾರೆ. ಇವತ್ತು ಮುಂಜಾನೆ 5 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಸ್ಫೋಟದ ದೃಶ್ಯ ಕೂಡ ಸೆರೆ ಆಗಿದೆ ಸಿಸಿಟಿವಿಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಕೂಡ ಕೊಡ್ತೀವಿ. ಮನೆ ಮುಂಭಾಗ ಅಂತೂ ಅವಶೇಷಗಳಾಗಿ ಪರಿವರ್ತನೆ ಆಗಿದೆ. ಕಿಟಕಿ, ಗಾಜು ಎಲ್ಲವೂ ಕೂಡ. ನೋಡಿ ಅಲ್ಲಿ ಯಾವ ಫೋರ್ಸ್ ಅಲ್ಲಿ ಬೆಂಕಿ ಆಚೆ ಬರುತ್ತೆ ಅಂತ ಹೇಳಿ. ವಿಪರೀತ ಫೋರ್ಸ್ ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ತಿಳಿದು ಬರ್ತಾ ಇದೆ. ಗ್ಯಾಸ್ ಲೀಕೇಜ್ ರಾತ್ರಿ ಆಗಿತ್ತು ಅಂತ ಅನ್ಸುತ್ತೆ. ಬೆಳಗ್ಗೆ ಯಾರೋ ಎಲೆಕ್ಟ್ರಿಸಿಟಿಯನ್ನು ಉಪಯೋಗಿಸಿದ್ದಾರೆ, ಅಂದರೆ ಸ್ವಿಚ್ ಆನ್ ಮಾಡೋದು ಏನೋ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಸೆಕೆಂಡ್ಸಲ್ಲಿ ರಿಯಾಕ್ಷನ್ ಆಗಿದೆ. ಪರಿಣಾಮ ದೊಡ್ಡ ಶಬ್ದ, ಭಯಾನಕ ಶಬ್ದದ ಜೊತೆಗೆ ಇಡೀ ಮನೆಯ ಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಹೊರಗಿದ್ದಂತಹ ಬಾಲ್ಕನಿಯಲ್ಲಿ ಆ ಮೆಟಲ್ ಇತ್ತಲ್ಲ, ಅದೆಲ್ಲವೂ ಕೂಡ ಕೆಳಗೆ ಬಿದ್ದಿದೆ. ಒಳಗಿರುವಂತಹ ವಸ್ತುಗಳ ಚಿತ್ರಣ ಕೂಡ ನಮಗೆ ಲಭ್ಯ ಆಗಿದೆ. ಡೈನಿಂಗ್ ಟೇಬಲ್ ಇರ್ಬೋದು, ಸೋಫಾ ಇರ್ಬೋದು, ಪೀಠೋಪಕರಣಗಳಿರ್ಬೋದು, ಎಲ್ಲವೂ ಕೂಡ ಚೆಲ್ಲ ಪಿಲ್ಲಿ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಸಿಲಿಂಡರ್ ಬ್ಲಾಸ್ಟ್ ಆದರೆ ಎಷ್ಟೊಂದು ಭಯಾನಕತೆಯಿಂದ ಕೂಡಿರುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಮತ್ತೆ ಅಲ್ಲಿ ಬಾಲ್ಕನಿಗೆ ಒಂದು ವಿಂಡೋ ಗ್ಲಾಸನ್ನು ಹಾಕಿದ್ರು, ಬಾಲ್ಕನಿಗೆ ಎಂಟ್ರಿ ಪಡೆಯೋದಕ್ಕೆ ಅಂತ. ವಿಂಡೋ ಡೋರು, ಗ್ಲಾಸ್ ಡೋರ್ ಅದು ಕೂಡ ಕಂಪ್ಲೀಟ್ ಆಗಿ ಒಡೆದು ಹೋಗಿದೆ, ಚೂರು ಚೂರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಕೂಡ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದೆ ಹಾಗೂ ಇಡೀ ಮನೆ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈಗ ಸದ್ಯಕ್ಕೆ ಬರ್ನಿಂಗ್ ಇಂಜುರೀಸ್ ಇರುವಂತಹ ವ್ಯಕ್ತಿಗಳು, ಗಾಯಗೊಂಡಿರುವಂತಹ ವ್ಯಕ್ತಿಗಳ ಸ್ಥಿತಿ ಹೇಗಿದೆ ಮತ್ತು ಸ್ಪಾಟ್ಗೆ ಹೋಗಿರುವಂತಹ ಪೊಲೀಸ್ ಅಧಿಕಾರಿಗಳು ಏನೇನು ಅಂಶಗಳನ್ನು ಕಂಡುಕೊಂಡಿದ್ದಾರೆ ತನಿಖೆಯ ಭಾಗವಾಗಿ ಅಂತ? ಮಮತಾ, ಬೆಂಗಳೂರಿನ ಪುಲಕೇಶಿ ನಗರದ ಡೇವಿಡ್ ರಸ್ತೆಯಲ್ಲಿ ಬೆಳಿಗ್ಗೆ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಘಟನೆಯಲ್ಲಿ ಮನೆಯ ಮಾಲೀಕರಾದ ಸಿದ್ದೇಶ್ ಮತ್ತೆ ಶಿಲಿಕಾ ಎಂಬುವರಿಗೆ ಗಂಭೀರವಾಗಿ ಗಾಯವಾಗಿದೆ. ಸುಮಾರು 90% ಅಷ್ಟು ಸುಟ್ಟ ಗಾಯಗಳಾಗಿದೆ ಅನ್ನುವಂತ ಮಾಹಿತಿಗಳು ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಿರುವಂತದ್ದು. ಗಾಯಾಳುಗಳು ಇಬ್ಬರನ್ನು ಕೂಡ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಿರುವಂತದ್ದು. ಅದರ ಜೊತೆಗೆ ಬಹಳ ದೊಡ್ಡ ಮಟ್ಟದ ಸ್ಫೋಟಗೊಂಡಿರುವಂತ ಕಾರಣಕ್ಕಾಗಿ ಡೇವಿಡ್ ರಸ್ತೆಯ 200 ಮೀಟರ್ ಸುತ್ತಮುತ್ತ ಇರುವಂತ ಅಪಾರ್ಟ್ಮೆಂಟ್ಗಳೆಲ್ಲವೂ ಕೂಡ ಜಖಮಾಗಿರುವಂತದ್ದು. ಅಷ್ಟೇ ಅಲ್ಲದೆ ಸಿಲಿಂಡರ್ ಸ್ಫೋಟಗೊಂಡಂತ ಅಪಾರ್ಟ್ಮೆಂಟ್ ನ ಮನೆ ಇತ್ತು, ಅದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಹಾಗಾಗಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಬಂದು ಅಲ್ಲಿ ಒತ್ತು ಉರಿಸಿದಂತ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದೆ. ಆದ್ರೆ ಬಹಳ ಒಂದು ಅನುಮಾನ ಕಾಡ್ತಿರುವಂತದಂದ್ರೆ, ಅಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ, ಆ ಸಿಲಿಂಡರ್ ಸ್ಫೋಟಗೊಂಡಿರುವ ಅವಶೇಷಗಳು ಕೂಡ ಪತ್ತೆ ಆಗ್ತಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಅನುಮಾನ ಮೂಡ್ತಿರುವಂತ ಕಾರಣಕ್ಕಾಗಿ ಘಟನಾ ಸ್ಥಳಕ್ಕೆ FSL ಟೀಮ್ ಅನ್ನ ಕರೆ ತಂದು ಪರಿಶೀಲನೆ ಮಾಡ್ಲಿಕ್ಕೆ ಪುಲಕೇಶಿ ನಗರ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಯಾವ ಕಾರಣದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗೊಂಡಿದೆ ಅನ್ನುವಂಥದ್ದು ಒಂದು ಕನ್ಕ್ಲೂಷನ್ ಬರ್ಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳಿಗಾಗ್ಲಿ ಪೊಲೀಸರಿಗಾಗ್ಲಿ ಗೊತ್ತಾಗ್ತಿಲ್ಲ. ಹಾಗಾಗಿ FSL ತಂಡ ಬಂದು ಅದನ್ನ ಪರಿಶೀಲನೆ ಮಾಡಿದಂತ ಬಳಿಕ ಒಂದು ತೀರ್ಮಾನಕ್ಕೆ ಬರಬಹುದು ಅನ್ನುವಂತ ಕಾರಣಕ್ಕಾಗಿ FSL ಟೀಮ್ ಅನ್ನ ಕರೆ ತರಲು ಮುಂದಾಗಿರುವಂತದ್ದು. ಜೊತೆಗೆ ಈಗಾಗಲೇ ಗಾಯಾಳುಗಳು ಸಂಪೂರ್ಣವಾಗಿ ಗಂಭೀರವಾಗಿ ಗಾಯ ಆಗಿರೋದ್ರಿಂದ ಅವರಿಂದ ಹೇಳಿಕೆ ಪಡೆದುಕೊಳ್ಳಿಕ್ಕೂ ಕೂಡ ಕಷ್ಟವಾಗ್ತಿದೆ. ಹಾಗಾಗಿ ಪ್ರಾಥಮಿಕವಾಗಿ ಏನ್ ತನಿಖೆ ಮಾಡಬೇಕು ಅದನ್ನ FSL ತಂಡ ಕರೆ ತಂದು ಪರಿಶೀಲನೆ ಮಾಡ್ಲಿಕ್ಕೆ ಬೆಂಗಳೂರು ಪೊಲೀಸರು ಮುಂದಾಗಿರುವಂತದ್ದು. ಮಮತಾ, ನಾನು ಆ್ಯಕ್ಚುಲಿ ಉಪವಾಸಕ್ಕೆ ಊಟ ತಿಂದ್ಬಿಟ್ಟು ಹೊರಗಡೆ ಬಾಲ್ಕನಿಯಲ್ಲಿ ಬರಬೇಕಂತ ಇದ್ದೆ. ಬಿಗ್ ಬ್ಯಾಂಗ್, ಯಾವುದೋ ಒಂದು ಏರೋಪ್ಲೇನ್ ಒಂದು ಬ್ಲಾಸ್ಟ್ ಆದಂಗೆ ಜೋರಾಗಿ ಬ್ಯಾಂಗ್ ಆಯಿತು. ಆಮೇಲೆ ಜನ ಕಿರಿಚ್ತಾ ಇದ್ರು, ಜೋರಾಗಿ ಲೇಡೀಸ್ ಕಿರಿಚ್ತಾ ಇದ್ರು. ಬಂದ್ಬಿಟ್ಟು ನೋಡಿದರೆ ಬರೀ ಬೆಂಕಿ ಕಾಣಿಸ್ತಾ ಇದೆ. ಗ್ರಿಲ್ ಎಲ್ಲ ಹೊರಗಡೆ ಮುನ್ಗಡೆ ಮನೆ ತನಕ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇಲ್ಲ, ಅವರು ಅಲ್ಲಿ ಒಳಗಡೆ ಇದ್ರಂತೆ ಇಬ್ಬರು. ಅವರು ನೆಫ್ಯೂ ಬಂದ್ಬಿಟ್ಟು ಲೇಡೀಸಿಗೆ ಹೊರಗಡೆ ತೊಗೊಂಡೋಗಿದ್ದಾರೆ. ಹಾಸ್ಪಿಟಲ್ ಇದ್ದಾರೆ, ಕ್ರಿಟಿಕಲ್ ಕಂಡೀಷನ್, 90% ಬರ್ನ್ ಅಂತ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಇಲ್ಲಿ ನ್ಯೂಸ್ ಬಂದಿದೆ. ನಾನು ಇಲ್ಲಿ ಉಪವಾಸ ಮಾಡಿಸ್ಕೊಂಡು 5:30ಗೆ ನಾನು ಇಲ್ಲಿ ಬಂದಿದ್ವಿ. ಆವಾಗಲೇ ನೋಡಿದ್ರೆ ಫುಲ್ ಎಲ್ಲ ಬರ್ನ್ ಆಯಿತು, ಫುಲ್ ಸ್ಮೋಕೆಲ್ಲ ಬಂದಿದ್ವಿ ಫ್ಲ್ಯಾಟ್ನಲ್ಲಿಂದ. ಇಬ್ಬರು ಕಪ್ಪಲು